ರಿಯಾಕ್ಷನ್ ಆಗ್ತಾ ಇಲ್ಲ. ಸುಮ್ಮನೆ ಅದೊಂದು ಲೈಟಾಗಿ ಸ್ಟೋರೇಜ್ ಆಗ್ಬೋದು ಅಷ್ಟೇ. ಬಟ್ ಏನು ಡಿಫ್ರೆಂಟ್ ಏನು ಕಾಣಿಸ್ತಾ ಇಲ್ಲ. ಸುಮ್ಮನೆ ಸಾಯಿಲ್ ಹೊಟ್ಟೋದ್ರಿಂದ ಸ್ಟೋರೇಜ್ ಆಗ್ಬೋದು. ಸ್ಟೋರೇಜ್ ಚೆನ್ನಾಗಿ ನಿಲ್ಲುತ್ತೆ. ನೀರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ನೀರು ಪ್ರಾಬ್ಲಮ್ ಅಲ್ಲ, 1 ಇಂಚು ಬಂದೇ ಬರುತ್ತೆ. ಬಟ್ ಜಾಸ್ತಿ ಪ್ರೆಷರ್ ಇದ್ದರೆ ನಮಗೆ ಎಫೆಕ್ಟ್ ಬೇರೆ ಥರ ಇರುತ್ತೆ. ಈಗ ಮ್ಯಾಕ್ಸಿಮಮ್ ಡೀಪ್ ಮಾಡ್ಕೊಂಡ್ರೆ ಸ್ಟೋರೇಜ್ ನಿಮ್ಮ ಮನೆಗೆ ಬೇಕಾದಷ್ಟು ಆ ಸ್ಟೋರೇಜ್ ಪಂಪ್ ಮಾಡಿ ತಗೊಳ್ಬೋದು. 1 ಇಂಚ್ ನೀರು ಸಿಗುತ್ತೆ, ಬಟ್ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಡೀಪ್ ಮಾಡ್ಕೊಂಡ್ರೆ ನೀವು ಡೈಲಿ ಒಂದು 4000 ಲೀಟ್ರ್ ತೆಗಿಬೋದು. ಮತ್ತೆ ಕಂಟಿನ್ಯೂ ಸ್ವಲ್ಪ ಗ್ಯಾಪ್ ಬಿಡುತ್ತೆ, ಮೋಟ್ರ್ ಆಫ್ ಮಾಡಬೇಕಾಗುತ್ತೆ. ಮತ್ತೆ ಒಂದು 2 hours 3 hours ಬಿಟ್ಟು ಮತ್ತೆ ಪಂಪ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ. ಆ ಥರ ಇರುತ್ತೆ. ಡೈಲಿ ನಿಮಗೆ ಒಂದು 5000 ಲೀಟ್ರ್ ನೆಲ ತೆಗಿಬೋದು ಸರ್. ಡೀಪ್ ಮಾಡ್ಕೊಂಡು ತೆಗಿಬೋದು. ಆ ಥರ ಇದೆ. ತೊಂದರೆ ಮನೆಗೆ ತೊಂದರೆ ಆಗಲ್ಲ.